ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಏನಂತಂದರೆ ಆಲ್ರೆಡಿ ತಮ್ಮನೇನಲ್ಲಿ ನೋಡಿರ್ತೀರಾ. ನನ್ನ ಹಸ್ಬೆಂಡ್ ಕಾಲ್ ಮಾಡಿದರು ಈಗಷ್ಟೇ. ಬರ್ತಾಯಿದ್ದೀನಿ, ರೆಡಿಯಾಗಿರೋ, ಸ್ವಲ್ಪ ಫ್ರೀ ಇದ್ದೀನಿ, ಹೊರಗಡೆ ಹೋಗ್ಬಿಟ್ಟು ಶಾಪಿಂಗ್ ಏನಾದರೂ ಮಾಡ್ಕೊಂಡು ಬರೋಣ ಅಂತ ಹೇಳಿದ್ರು. ಅದಕ್ಕೆ ರೆಡಿಯಾಗಿಬಿಟ್ಟು ಕೂತಿದ್ದೀನಿ. ಇನ್ನೂ ಬಂದಿಲ್ಲ. ಅವ್ರು ಹಾಫ್ ಆನ್ ಅವರಲ್ಲಿ ಬರ್ತೀನಿ ಅಂದರೆ 1 ಅವರ್ ಬೇಕೇ ಬೇಕು ಬರೋದಕ್ಕೆ ಮನೆಗೆ. ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ ಅಂತ. ಬನ್ನಿ ಗಾಯ್ಸ್. ಬಂದರು ಅನಿಸುತ್ತೆ, ಕಾರ್ ಸೌಂಡ್ ಆಗ್ತಿದೆ, ನೋಡೋಣ. ಬನ್ನಿ, ಬಂದಿದ್ದಾರೆ. ಇನ್ನು ಅವ್ರ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಎಲ್ಲ ರೆಡಿಯಾಗಿ ಅಷ್ಟರಲ್ಲಿ 7:30 ಆಗೋಯ್ತು. ಇನ್ನು ನನ್ನ ಮಗಳು ನಾನು ಹಿಂದೆನೇ ಕೂತ್ಕೋಬೇಕು ಅಂದ್ಕೊಂಡು ಓಡ್ತಾ ಇದ್ದಾಳೆ. ಸರಿ ಹಿಂದೆನೇ ಕೂತ್ಕೊ ಅಂತೇಳಿ ಹಿಂದೆನೇ ನಾನು ಅವಳು ಹಿಂದೆನೇ ಕೂತ್ಕೊಂಡ್ವಿ. ಇವ್ರು ನಮ್ಮ ಅಣ್ಣ. ಇನ್ನು ಹಾಯ್ ಮಾಡು ಅಂತ ಹೇಳಿದೆ, ಅದಕ್ಕೆ ಹಾಯ್ ಮಾಡ್ತಾಯಿದ್ದಾರೆ. ಇನ್ನು ನನ್ನ ಮಗಳು ನನ್ನ ಮಗನ ಜೊತೆ ಮಾತಾಡ್ಕೊಂಡು ನಕ್ಕೊಂಡು ಹಾಗೆ ಮಾತಾಡ್ತಾ ಟೆಂಪಲಿಗೆ ಹೋಗೋಣ ಫಸ್ಟು ಅಂತೇಳಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಯೋಗ ನರಸಿಂಹ ಸ್ವಾಮಿ ಟೆಂಪಲ್ ಇದು. ಬಂದ್ವಿ ಇವಾಗ. ಇನ್ನು ನಮ್ಮ ಅಣ್ಣ ಕಾರ್ ಪಾರ್ಕಿಂಗ್ ಎಲ್ಲ ಮಾಡ್ತೀನಿ ಅಂತ ಒಳಗಡೆ ಹೋದರು. ಇನ್ನು ನಾನು ನನ್ನ ಮಗಳು ನಮ್ಮ ಮನೆಯವರು ಹೋಗ್ತಾಯಿದ್ದೀವಿ. ಒಳಗಡೆ ಬಾ ಹೋಗೋಣ ಅಂತಾರೆ, ನಮ್ಮ ಅಣ್ಣ ಬರಲಿಲ್ಲ. ಅದಕ್ಕೆ ನಾವೇ ಹೋದ್ವಿ. ಇನ್ನು ಇವತ್ತು ಟೆಂಪಲಲ್ಲಿ ರಶ್ ಇರಲಿಲ್ಲ ಅಷ್ಟೊಂದು. ನನ್ನ ಹಸ್ಬೆಂಡ್ ಬೇರೆ ಅಲ್ಲಿ ಪ್ರಸಾದ ಕೊಡ್ತಾಯಿರೋದು ನೋಡ್ಬಿಟ್ಟು ಪುಳಿಯೋಗರೆ ಕೊಡ್ತಾವ್ರಿ ಕಣಿ ಅಂತ ಖುಷಿಯಾಗಿಬಿಟ್ರು. ಇನ್ನು ದರ್ಶನ ಎಲ್ಲ ಚೆನ್ನಾಗಾಯಿತು. ಇವತ್ತು ದೇವರು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿರೋದ್ರಿಂದ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನು ನನ್ನ ಮಗಳು ಹಣೆಗೂ ಏನು ಹಾಕಿಸ್ಕೊಳ್ದೇನೆ ಓಡ್ತಾನೆ ಇದ್ದಾಳೆ. ಇನ್ನು ಹೊರಗಡೆ ಹೋಗಿ ಇನ್ನು ಪ್ರಸಾದ ಎಲ್ಲ ಈಸ್ಕೊಂಡು ನಮ್ಮ ಅಣ್ಣನಿಗೂ ಸೇರಿಸಿ ಈಸ್ಕೊಂಡು ಹೋದ್ವಿ. ಗಾಯ್ಸ್, ನಾವು ದರ್ಶನ ಮಾಡಲ್ಲ, ಪ್ರಸಾದ ಮಾತ್ರ ಮಿಸ್ ಮಾಡಲ್ಲ. ದರ್ಶನ ಮಾಡು ಬಾ ಅಂತ ಕರೆದ್ರೆ ಪ್ರಸಾದ ತಿನ್ನಕ್ಕೆ ಬಂದವ್ರೆ ನೋಡಿ. ಇನ್ನು ಝೂಡಿಯೋ ಇಲ್ಲೇ ಇರೋದ್ರಿಂದ ಕಾರ್ ಅಲ್ಲೇ ನಿಲ್ಲಿಸ್ಬಿಟ್ಟು ಇಲ್ಲೇ ನಡ್ಕೊಂಡು ಹೋಗೋಣ ಬನ್ನಿ ಅಂತ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ನನ್ನ ಮಗಳಿಗಂತೂ ಫುಲ್ ಖುಷಿ. ಮಕ್ಳಿಗೆ ಏನು ಕೊಡಿಸ್ತೀವೋ ಬಿಡಿಸ್ತೀವೋ ಗೊತ್ತಿಲ್ಲ. ಶಾಪಿಂಗ್ ಅಂದ್ರೇ ಫುಲ್ ಖುಷಿ. ಇದೇನಂತಾರೆ ಇದು? ಇದೇನಿದು? ಲಿಪ್ಸ್ಟಿಕ್ ಯಾವುದು? ಏನು? ಇಸ್ಟಿಕ್ಕು. ನನಗೆ ಡ್ರೆಸ್ ತಗೊಳ್ಳೋಣ ಅಂತ ಹೋದ್ವಿ, ಆದರೆ 8:45 ಆಗ್ಬಿಟ್ಟಿತ್ತಲ್ಲ. ಅದರಿಂದ ಇನ್ನು ಕ್ಲೋಸಿಂಗ್ ಟೈಮ್ ಅಂತೇಳಿ ಸರಿ ಹೋಗಲಿ ನೈಟ್ ಡ್ರೆಸ್ ಆದರೂ ನೋಡು ಅಂತ. ಇನ್ನು ನೀನು ಹೋಗಿ ಬಿಲ್ ಮಾಡಿಸ್ತಾ ಇರೋ ಅಂತ ನನ್ನ ಬಿಲ್ಲಿಂಗ್ ಹತ್ರ ಕಳಿಸಿದ್ರು. ಇನ್ನು ಅವರು 5 ಇಷ್ಟಾಯಿತು ಅದಷ್ಟಾಯಿತು ಅಂತ ಎಲ್ಲ ತೊಗೊಂಡು ಬರ್ತಾನೆ ಇದ್ದಾರೆ. ನಾನು ಇನ್ನೊಂದು ದಿನ ಬರೋದ ಬನ್ನಿ ಬೇಡ ಅಂದ್ರೂ ಇಲ್ಲ ತಗೋ ಅಂದ್ಕೊಂಡು ತೊಗೊಂಡು ಬರ್ತಾನೆ ಇದ್ದರು. ಮತ್ತು ಹೋಗಿ ಇದು ತೊಗೊಬಾರ್ದು, ನನಗೆ ಯಾಕೋ ಇಷ್ಟ ಆಗಲಿಲ್ಲ ಇದು. ಏನು ಬೇಕು? ಕಿಪ್ಪು. ಇಲ್ಲಿ ಬಿಲ್ ಮಾಡಿಸಿ ಹೊರಗಡೆ ಬಂದ್ವಿ. ಹೊರಗಡೆ ಬಂದು ಹೊರಡೋಣ ಅಂತ. ಇನ್ನು ಮನೇಲಿ ಏನು ಅಡುಗೆ ಮಾಡಿರಲಿಲ್ಲ, ಅದಕ್ಕೆ ಇಡ್ಲಿ ಬಿಡ್ಲಿ ಹೋಗೋಣ ಅಂತ ನಮ್ಮ ಮನೆಯವ್ರು ಕರ್ಕೊಂಡು ಬಂದರು. ತುಂಬ ದಿನ ಆಗಿತ್ತು ಬಂದು. ಇನ್ನು ನಮ್ಮ ಮನೆಯವರು ತೊಗೊಬರ್ತೀನಿ ಅಂತ ಹೋದ್ರು. ಒಳಗಡೆ ನಾವು ಹ್ಯಾಂಡ್ ವಾಶ್ ಮಾಡೋಣ ಅಂತ ಹೋದ್ವಿ. ಇನ್ನು ನನ್ನ ಮಗಳಿಗೆ ಹೇಳಂಗೆ ಇಲ್ಲ, ಹ್ಯಾಂಡ್ ವಾಶ್ ಸಿಕ್ತು ಅಂದರೆ ಅಲ್ಲೇ ನಿಂತ್ಬಿಟ್ಟಿರ್ತಾಳೆ. ಇನ್ನು ನಾವು ವಾಶ್ ಮಾಡಿಕೊಡ್ತೀವಿ ಬಾ ಅಂದರೂ ಮಾಡಿಸ್ಕೊಳ್ಳಲ್ಲ. ಅವಳೇನೆ ಕೈಯೆಲ್ಲ ತೇವ ಮಾಡಿಕೊಂಡು ಬಟ್ಟೆ ಎಲ್ಲ ಒದ್ದೆ ಮಾಡ್ಕೊಂಡಿದ್ದಾಳೆ. ಇನ್ನು ಅವ್ರು ಬೈತಾರೆ ಬಾಚಿನೋ ಅಂತ ಏನೋ ಹೇಳಿ ಕರ್ಕೊಂಡು ಬಂದೆ. ಇನ್ನು ನಮ್ಮ ಅಣ್ಣ ಪಾಪ ಕರ್ಕೊಂಡು ಕೂತಿದ್ರು. ಏನಣ್ಣ ಸಮಾಚಾರ? ನಮ್ಮ ಮನೆಯವ್ರು ಮನೆಗೆ ಹೋದ್ಮೇಲೆ ನಾನು ಕಾಫಿ ಮಾಡಿಕೊಡು ಅಂತ ಹೇಳಿದ್ರು. ಹಾಲಿರಲಿಲ್ಲ ಮನೆಯಲ್ಲಿ, ಅದಕ್ಕೆ ಹಾಲು ತೊಗೊಬನ್ನಿ ಅಂತ ಹೇಳಿದ್ದೆ. ಹೋಗಿ ತೊಗೊಬಂದರು. ಕೈಯೆಲ್ಲ ನೋವು ಬತ್ತಾ ಅಣ್ಣ? ಚೆನ್ನಾಗಿ ಬರ್ತದೆ. ಕೈ ನೋವು ಬರೋದು ಇನ್ನೇನು ಬರ್ತದೆ? ಜಸ್ಟ್ 1 ಅವರ್ ಆಯ್ತಾ? 1 ಅವರ್ ಆಯ್ತು. ಇನ್ನೇನು 8:30 ಹೋಗೋಕ್ಕೆ 1 ಗಂಟೆ ಟೈಮ್ ಆಯಿತು. ಇನ್ನು ಮನೆಗೆ ಬಂದ ತಕ್ಷಣ ನನ್ನ ಮಗಳು ಆಟ ಆಡೋಕ್ಕೆ ಹೋಗ್ತೀನಿ ಅಂತ ಆಟ ಮಾಡೋಕ್ಕೆ ಶುರು ಮಾಡಿದ್ಲು.
ಬೇಡ ಬಾ ಒಳಗಡೆ ಊಟ ಮಾಡಿಲ್ಲ ಅಂತ ಒಳಗಡೆ ಕರ್ಕೊಂಡು ಬಂದೆ. ಇನ್ನು ಈ ಕಡೆ ಬಂದರು ಬಾವ ಬಂದರು ಅಂತ ಸಾಂಗ್ ಹಾಡ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ಲು. ಸಾಂಗ್ ಆಡುವಂತೆ ಫಸ್ಟ್ ಊಟ ತಿನ್ನು ಅಂತ ಮೊಸರನ್ನ ಕಲಸಿ ನೀನೇ ತಿನ್ನಬೇಕು ಅಂತ ಕೊಟ್ಟೆ. ಇನ್ನು ಅಷ್ಟರಲ್ಲಿ ಕಾಫಿ ಆಗಿತ್ತು. ನಮ್ಮ ಮನೆಯವ್ರಿಗೊಂದು ಲೋಟ ಕೊಟ್ಬಿಟ್ಟು ನಾನೊಂದು ಲೋಟ ಕುಡಿದೆ. ಓಕೆ ಗೈಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.